ವೃಕ್ಷ ಮಾತೆ, ಮರಗಳ ತಾಯಿ ಅಂತ ಕರೆಸ್ಕೊಳ್ಳೋ ಸಾಲು ಮರದ ತಿಮ್ಮಕ್ಕನವ್ರ ಜೀವನ ತುಂಬಾ ಕಷ್ಟದಿಂದ ಇತ್ತು. ಚಿಕ್ಕ ವಯಸ್ಸಿಂದನೂ ಬಡತನ, ಮದ್ವೆ ಆದ್ಮೇಲೂ ಬಡತನ ಜೀವನ. ಇದ್ರ ಮಧ್ಯದಲ್ಲಿ ಇವ್ರಿಗೆ ಮಕ್ಳಿಲ್ಲ ಅನ್ನೋ ದೊಡ್ಡ ಕೊರಗು ಯಾವಾಗ್ಲೂ ಕಾಡ್ತಾ ಇರುತ್ತೆ. ಮದ್ವೆ ಆಗಿ ಸುಮಾರು ವರ್ಷಗಳಾದ್ರೂ ಕೂಡ ಇವ್ರಿಗೆ ಮಕ್ಳಾಗೋದಿಲ್ಲ. ಆಗ ಗಂಡ ಹೆಂಡತಿ ಇಬ್ರು ಮಕ್ಳಿಲ್ಲ ಅಂತ ಹೇಳಿ ಗಿಡಗಳನ್ನ ನೆಡ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಬಹುಶಃ ಯಾರು ಇಂತ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಮೊದ್ಲಿಗೆ ರಸ್ತೆ ಉದ್ದಕ್ಕೂನು ವರ್ಷಕ್ಕೆ ಇಷ್ಟು ಮರಗಳು ಅಂತ ಹೇಳಿ ಆಲದ ಮರ ಗಿಡಗಳನ್ನ ಹಾಕ್ತಾ ಹೋಗ್ತಾರೆ. ಮಕ್ಳುಗಳನ್ನ ಎಷ್ಟು ಜೋಪಾನವಾಗಿ ನೋಡ್ಕೊಳ್ತಾರೋ ಅದೇ ರೀತಿ ಈ ಗಿಡಗಳನ್ನ ತುಂಬಾ ಜೋಪಾನವಾಗಿ ನೋಡ್ಕೊಳ್ತಾರೆ. ಆದ್ರೆ 1991ರಲ್ಲಿ ಅವ್ರ ಗಂಡ ನಿಧನ ಆದ್ಮೇಲೆ ಇವರು ಒಬ್ಬಂಟಿಯಾಗಿ ಜೀವನ ಕಳಿಬೇಕಾಗಿ ಬರುತ್ತೆ. ಆದ್ರೂ ಕೂಡ ಗಿಡ ಮರಗಳನ್ನ ಬೆಳೆಸ್ತಾ ಪರಿಸರದ ಜೊತೆ ಜೀವನ ಕಳೀತಾರೆ. ಈಗ 45 ಕಿಲೋಮೀಟರ್ ಉದ್ದಕ್ಕೂನು 8,000ಕ್ಕಿಂತ ಹೆಚ್ಚಿಗೆ ಮರಗಳಿದಾವೆ. ಮತ್ತೆ 400ಕ್ಕಿಂತ ಹೆಚ್ಚಿಗೆ ಆಲದ ಮರಗಳಿದಾವೆ. ಅತ್ಯುನ್ನತ ನಾಗರಿಕ ಪ್ರಶಸ್ತಿ ದೊರೆತಿದೆ, ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಹೀಗೆ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿಗಳು ಬಂದಿದಾವೆ ಇವ್ರಿಗೆ. ಒಟ್ಟಾರೆ ಬಡತನದ ಕಷ್ಟದ ಜೀವನದಲ್ಲೂ ಕೂಡ ಮಕ್ಕಳಿಲ್ಲ ಅಂತ ಹೇಳಿ ಮರಗಿಡಗಳನ್ನ ತನ್ನ ಮಕ್ಕಳು ತರ ಬೆಳೆಸ್ತಾರೆ. ಪ್ರಪಂಚನೇ ಮೆಚ್ಚೋ ರೀತಿ ಎಲ್ರಿಗೂ ಮಾದರಿ ಆಗಿದ್ದಾರೆ.